ಯಾರ ಮಗಳು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಅನ್ಯಾಯ ಹೊಡೆದಾಕ್ಬಿಟ್ಟವ್ರಲ್ಲ. ಪಾಪ ಕಣಪ್ಪ. ಯಾರಾದ್ರೂ ಪೊಲೀಸರಿಗೆ ಹೇಳಿದ್ದೀನಪ್ಪ? ಇಲ್ಲ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಊರಲ್ಲಿ ಯಾರಾದ್ರೂ ಬೇಗ ಹೋಗ್ತೀನಿ. ಬೇಗ ಹೋಗಪ್ಪ. ಯಾವ ಹುಡುಗಿ ಅಂತ ಗೊತ್ತಿಲ್ವೇ? ಈ ತರ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟವ್ರಲ್ಲ. ಅಪ್ಪ, ರಾತ್ರಿ ಎಲ್ಲ ಹುಡುಕಿದೀರಾ, ಇವಾಗವರೆಗೂ ಅವಳ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ರಾತ್ರಿ ಕಾಣಿಸ್ದೆ ಹೋಗಿರೋ ಒಂದು ಹುಡುಗಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅದು ಖಂಡಿತ. ಸಂಧ್ಯಾ, ಆ ರೀತಿಯೆಲ್ಲ ನೀನು ಹೇಳ್ಬೇಡಮ್ಮ. ನಿನ್ ತಂಗಿ ದಿವ್ಯಾಗೆ ಏನೂ ಆಗಿರೋದಿಲ್ಲ. ಅವಳು ಏನೂ ಆಗದೆ ಮನೆಗೆ ವಾಪಸ್ ಬರ್ತಾಳೆ. ಸರಿಪ್ಪ, ನಾವಿನ್ ಕಾಯೋದ್ ಬೇಡಪ್ಪ. ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣಪ್ಪ. ಅಪ್ಪ, ಯೋಚನೆ ಮಾಡಬೇಡಿಪ್ಪ, ಪ್ಲೀಸ್ ಪಾ. ಬನ್ನಿ ಹೋಗೋಣ, ಬನ್ನಿಪ್ಪ. ಬನ್ನಿಪ್ಪ ಹೋಗೋಣ. ತಂಗಿ ಸಿಕ್ಬಿಡ್ತಾಳಪ್ಪ. ನನಗೆ ಯಾಕೋ ಹೃದಯ ಬಡ್ಕೊಳ್ತಾ ಇದೆಯಮ್ಮ. ಅಪ್ಪ, ಅವಳು ಚಿಕ್ಕವಳಲ್ಲಪ್ಪ, ಕಾಲೇಜ್ ಓದ್ತಿರೋ ಹುಡುಗಿ, ಅಷ್ಟು ಗೊತ್ತಾಗಲ್ವಾ? ಅಯ್ಯಯ್ಯೋ 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 ತಮ್ಮ, ಏನಾಯ್ತಪ್ಪ ಅಲ್ಲಿ? ಅಲ್ಲೊಂದು ಚಿಕ್ಕ ಹುಡುಗಿನ ಹೊಡೆದಾಕಿದ್ದಾರೆ. ಬದುಕಿದ ಅನಿಸ್ತಾ ಇಲ್ಲ. ದಿವ್ಯಾ, ದಿವ್ಯಾ, ಅಪ್ಪ ಎದ್ದೇಳಿ. ಇಲ್ಲಪ್ಪ, ಅಪ್ಪ ಎದ್ದೇಳಿಪ್ಪ. ನಮ್ ದಿವ್ಯಾ ಆಗಿರಲ್ಲಪ್ಪ, ಎದ್ದೇಳಿ. ನನ್ನಿಂದ ನೋಡಕ್ಕಾಗ್ತಿಲ್ಲ. ಆ ತರ ಏನಿರಲ್ಲಪ್ಪ. ನನ್ನ ಮಗಳಿಗೆ ಹೇಗಾಗ್ಬಿಟ್ಟಿದೆ ಅಪ್ಪ, ಅದು ದಿವ್ಯಾ ಆಗಿರಲ್ಲಪ್ಪ. ನೀವೇ ಈ ತರ ಆದ್ರೆ ಹೇಗಪ್ಪ? ಎದ್ದೇಳಿಪ್ಪ. ಆಗಲ್ಲಪ್ಪ. ಬನ್ನಿ ಹೋಗೋಣಪ್ಪ. ಎದ್ದೇಳಿಪ್ಪ, ಬನ್ನಿಪ್ಪ. ನನ್ನಿಂದ ನೋಡಕ್ಕಾಗಲ್ಲಪ್ಪ. ಬನ್ನಿಪ್ಪ. ನೋಡಮ್ಮ, ನನ್ನ ಮಗಳ ಸ್ಥಿತಿ ಏನಾಗೋಯ್ತು. ಅಯ್ಯೋ ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ಅಯ್ಯೋ 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 ದಿವ್ಯಾ. ಸರ್ ಮುಟ್ಬಾರ್ದು ಸರ್, ಪೊಲೀಸರು ಬರ್ತಾ ಇದ್ದಾರೆ ಸರ್. ಏಯ್, ನನ್ನ ಮಗಳು ಕಣೋ. ಅಪ್ಪ, ನಮ್ ದಿವ್ಯಾ ಅಲ್ಲಪ್ಪ. ನನ್ನ ಮಗಳಿಗೆ ಏನೂ ಆಗಿಲ್ಲ ಅಲ್ವೇನಮ್ಮ? ಸಿಕ್ಬಿಡ್ತಾಳಪ್ಪ. ಅವಳು ಚೆನ್ನಾಗಿರ್ತಾಳೆ ಏನೂ ಆಗಲ್ಲಪ್ಪ. ನೀವ್ ಎದ್ದೇಳಿಪ್ಪ, ಬನ್ನಿಪ್ಪ. ನನ್ನ ಮಗಳಿಗೆ ಏನೂ ಆಗಲ್ಲ ಅಲ್ವಾ? ಬರ್ತಾಳಲ್ವೇನಮ್ಮ? ಅವಳಿಗೆ ಏನೂ ಆಗ್ಬಾರ್ದಮ್ಮ. ಅಪ್ಪ, ಯಾವುದಕ್ಕೂ ಕುಗ್ಬಾರ್ದು, ಧೈರ್ಯವಾಗಿರ್ಬೇಕು ಅಂತ, ಎಲ್ಲದನ್ನು ಸಂಭಾಲಿಸ್ಬೇಕು ಅಂತ ಹೇಳ್ದವ್ರು ನೀವೇ ಈ ತರ ಕುಗ್ಬಿಟ್ರೆ ಹೇಗಪ್ಪ? ನೀವು ಧೈರ್ಯವಂತ್ರಪ್ಪ. ಏನ್ ಧೈರ್ಯಶಾಲಿ ಆಗಿದ್ರೆ ಏನಮ್ಮ? ಏನೇ ಕಷ್ಟ ಬಂದ್ರು ಕೂಡ ನಾನ್ ಸಹಿಸ್ಕೋತೀನಿ. ಆದ್ರೆ ನನ್ನ ಮಗಳಿಗೆ ಇಂಥ ಕಷ್ಟ ಬರಬಾರ್ದಮ್ಮ. ಅಪ್ಪ, ನೀವು ಮನೇಲೇ ಇರಿ. ನಾನು ಆ ಮೀಸೆ ಅಂಕಲ್ಗೆ ಫೋನ್ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಪ್ಪ. ನೀನು ಒಬ್ಳೆ ಹೋಗ್ಬೇಡಮ್ಮ, ನಿಂಗೆ ತೊಂದರೆ ಆಗುತ್ತೆ. ಪರವಾಗಿಲ್ಲಪ್ಪ, ನಾನು ಹೋಗ್ತೀನಿ. ನಾನು ಬರ್ತೀನಮ್ಮ. ನೀವು ಧೈರ್ಯವಾಗಿರಿಪ್ಪ, ನಾನು ಹೋಗಿ ಬರ್ತೀನಿ. ದೇವರೇ, ಯಾಕಪ್ಪ ಎಷ್ಟು ಕಷ್ಟ ಕೊಡ್ತಿದ್ಯಾ? ಹಲೋ. ಹಲೋ, ರವಿ ಅಂಕಲ್. ಹೇಳಮ್ಮ, ಯಾಕಮ್ಮ ಧ್ವನಿ ಒಂಥರ ಇದೆ? ನನ್ನ ತಂಗಿ ದಿವ್ಯಾ
ರಾತ್ರಿಯಿಂದ ಕಾಣಿಸ್ತಿಲ್ಲ ಅಂಕಲ್. ತಂಗಿ ಕಾಣಿಸ್ತಿಲ್ವಾ? ಏನಮ್ಮ ಹೇಳ್ತಾ ಇದ್ಯಾ? ಹೌದು ಅಂಕಲ್, ಅವಳನ್ನ ಎಲ್ಲ ಕಡೆ ಹುಡುಕ್ಬಿಟ್ಟಿದೀವಿ. ಅವ್ರ ಫ್ರೆಂಡ್ ಎಲ್ರಿಗೂ ಫೋನ್ ಕೂಡ ಮಾಡಿ ನೋಡಾಯ್ತು, ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯಯ್ಯೋ, ಇವಾಗ ಏನಮ್ಮ ಮಾಡೋದು? ನಾನು ಹೊರಟು ಬರ್ತೀನಿ ಅಂಕಲ್. ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿ ಬರೋಣವಾ? ಯಾಕಮ್ಮ ಸಂಧ್ಯಾ, ನೀನ್ ಯಾಕಮ್ಮ ಪೊಲೀಸ್ ಸ್ಟೇಷನ್ಗೆಲ್ಲ ಬರ್ತೀಯಾ? ನೀನ್ ಮನೇಲೇ ಇರು, ನಿಮ್ಮಪ್ಪ ನಾನು ಹೋಗಿ ಬರ್ತೀವಿ. ಬೇಡ ಅಂಕಲ್, ಅಪ್ಪ ಆಲ್ರೆಡಿ ತುಂಬಾನೇ ಬೇಜಾರದಲ್ಲಿದ್ದಾರೆ. ಅದರಿಂದ ನಾನು ನೀವು ಮಾತ್ರ ಹೋಗ್ಬಿಟ್ಟು ಬರೋಣ ಅಂಕಲ್. ಸರಿ ಅಮ್ಮ, ನಿನ್ ಮನೇಲೇ ಇರು, ನಾನೇ ಅಲ್ಲಿಗೆ ಬರ್ತೀನಿ. ನಾವಿಬ್ರು ಸೇರಿನೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಆಯ್ತು ಅಂಕಲ್, ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಬಂದ್ಬಿಡಿ ಅಂಕಲ್. ಸರಿನಮ್ಮ, ನಾನು ಆದಷ್ಟು ಬೇಗ ಬರ್ತೀನಿ. ಸಂಧ್ಯಾ, ನಾನು ಬರ್ತೀನಮ್ಮ. ಬೇಡಪ್ಪ, ನೀವು ಮನೇಲೇ ಇರಿ, ನಾನು ಅಂಕಲೇ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ನನ್ನ ಮಗಳು ಎಲ್ಲಿದ್ದಾಳೋ, ಅವಳಿಗೆ ಏನಾಗಿದೆಯೋ? ಆಗ್ತಿಲ್ಲ ಅಮ್ಮ, ಆಗ್ತಿಲ್ಲ. ಅಯ್ಯೋ, ನನ್ನ ಮಗಳೇ ಎಲ್ಲಿದ್ಯಮ್ಮ? ಬೇಗ ಬಾ. ಸಿಗ್ತಾಳಪ್ಪ. ಯಾರಿಗೆ ನಾವೇನಮ್ಮ ಕೆಟ್ಟದ್ ಮಾಡಿದ್ವಿ? ನಮಗ್ ಮಾತ್ರ ಯಾಕಮ್ಮ ಇಂತ ಕಷ್ಟ ಬರ್ತಾ ಇದೆ? ಲೋ, ಅವಳು ನೀರ್ ಕೇಳ್ತಿದ್ದಾಳ ಕಣ. ಲೇ, ಅವಳು ನೀರು ಕೇಳಿದ್ರೆ ಸಮಸ್ಯೆ ಆಗತ್ತೆ ಕಣ, ಕಿರ್ತ್ ಬಿಡ್ತಾಳ ಕಣ. ಏಯ್, ನೀನ ನೋಡಿದ್ರೆ ಪಾಪ ಅನ್ಸುತ್ತೆ, ಬಾಯಿ ಒಂದ್ ಮಿಸ್ತೀನಿ. ನೀರು ಕೊಡ್ದ ತೆಪ್ಪಗಿರ್ಬೇಕು, ಏನಾದ್ರೂ ಕಿರ್ಚಿದ್ರೆ ಕತ್ತಿ ತಗೊಂಡು ಹಾಕ್ಬಿಡ್ತೀನಿ. ಏಯ್, ಕಿರಿಚಿದೆ. ತಗೋ ನೀರ್ ಕಡೆ. ಸುಮ್ನೆ ಮುಚ್ಚು, ಬಾಯಿ ಮುಚ್ಚು. ಏ ಬಾಯಿ ಮುಚ್ಚು. ಕಿರ್ಚಿದ್ರೆ ಕತ್ತರಿಸ್ಬಿಡ್ತೀನಿ. ಬಾಯಿ ಮುಚ್ಚು. ನಿನ್ ಹೆಸರೇನಮ್ಮ? ನನ್ನ ಹೆಸರು ದಿವ್ಯಾ. ನಾನು ಮನೆಗೆ ಹೋಗುವಾಗ ನನ್ನ ಬಾಯಿಗೆ ಬಟ್ಟೆ ಹಿಡಿದು ಮೂರ್ಛೆ ಹೋಗೋ ಥರ ಮಾಡಿ ಕಿಡ್ನಾಪ್ ಅಯ್ಯೋ ಮಾಡಿದ್ರು. ಪಾಪ. ನಿಮ್ಮ ಅಪ್ಪ ಅಮ್ಮನ ಹೆಸರೇನಮ್ಮ? ನನ್ನ ತಂದೆ ಹೆಸರು ಮುರುಗನ್ ಅಂತ, ನನ್ನ ಅಕ್ಕನ ಹೆಸರು ಸಂಧ್ಯಾ. ಓ, ನೀನು ಸಂಧ್ಯಾ ತಂಗಿನಾ? ಹೌದು. ನೀನೇನು ಚಿಂತೆ ಮಾಡಬೇಡ, ನಾನ್ ಬಂದು ನಿನ್ನ ಕಾಪಾಡಿದ್ದಾಯ್ತಲ್ಲ, ನಿನ್ನ ಭದ್ರವಾಗಿ ನಿಮ್ ಮನೆ ಕರ್ಕೊಂಡೋಗಿ ಬಿಡ್ತೀನಿ. ಚಿಂತೆ ಮಾಡ್ಬೇಡಮ್ಮ.
ಸರಿನಾ? ನಾನು ನಮ್ಮ ಮನೆಯಲ್ಲಿ ವಿಷಯನ ತಿಳಿಸ್ಬೇಕು. ನೀನೇನು ಚಿಂತೆ ಮಾಡಬೇಡಮ್ಮ. ನಿಮ್ಮ ಅಕ್ಕ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ನಾನೇ ಫೋನ್ ಮಾಡಿ ಮಾತಾಡ್ತೀನಿ, ಸರಿನಾ? ಮಗಳೇ, ರವಿ ಇನ್ನೂ ಬಂದಿಲ್ಲ. ಬಂದ್ಬಿಡ್ತಾರಪ್ಪ. ಅಯ್ಯೋ, ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಯಾರಮ್ಮ? ಅಪ್ಪ, ಆ ಫೈನಾನ್ಷಿಯರ್ ಅಪ್ಪ. ಮಾತಾಡು, ಏನು ಅಂತ ಕೇಳು. ಹೆಲೋ. ಹಲೋ ಸಂಧ್ಯಾ. ಹೌದು, ಇವಾಗ ಯಾಕೆ ಕಾಲ್ ಮಾಡಿದ್ರಿ? ನಿನ್ ತಂಗಿ ದಿವ್ಯಾ ಕಾಣಿಸ್ತಾ ಇಲ್ಲ ಅಲ್ವಾ? ಹೌದು ಸರ್. ಈಗ ಅವಳು ನನ್ನ ಹತ್ರನೇ ಇದ್ದಾಳೆ. ಹೇ, ನನ್ ತಂಗಿನ ನೀನೇ ಕಿಡ್ನಾಪ್ ಮಾಡಿದ್ದ? ಪಾಪಿ, ನನ್ ತಂಗಿನ ಏನು ಮಾಡ್ಬೇಡ, ಬಿಟ್ಬಿಡು. ದಯವಿಟ್ಟು ಅವಳನ್ನ ಬಿಟ್ಬಿಡು. ಇಲ್ಲ ನೋಡು, ನನ್ ಮೇಲಿರೋ ಕೋಪ ಯಾಕೆ ಅವಳ ಮೇಲೆ ತೋರಿಸ್ತಿದ್ಯಾ? ನನ್ ತಂಗಿ ಅಂದ್ರೆ ನಮ್ಗೆಲ್ಲ ಉಸಿರು. ನೀನ್ ಇಷ್ಟು ಮೋಸವಾಗಿ ನಡ್ಕೋತೀಯ ಅಂತ ನನ್ ಕನ್ಸಲ್ ಕೂಡ ಅನ್ಕೊಂಡಿಲ್ಲ. ಪ್ಲೀಸ್, ನನ್ ತಂಗಿನ ಬಿಟ್ಬಿಡು. ಬಿಟ್ಬಿಡಪ್ಪ. ಸಂಧ್ಯಾ, ಮಾತಾಡಿದ್ದೆಲ್ಲ ಆಯ್ತಾ? ನಿನ್ ಕೋಪ ಕಮ್ಮಿ ಆಯ್ತು ತಾನೆ? ಏ, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀನಿ ಅಂತ ನೋಡು. ಸಂಧ್ಯಾ, ಅವಸರ ಪಡ್ಬೇಡಮ್ಮ. ಬಾಯಿಗೆ ಬಂದಂಗ್ ಮಾತಾಡ್ಬೇಡಮ್ಮ. ಮತ್ತೆ ವಾಪಸ್ ತಗೊಳಕ್ ಆಗಲ್ಲ. ನಿನ್ ತಂಗಿನ ಯಾರೋ ಇಬ್ರು ಕಿಡ್ನಾಪ್ ಮಾಡಿ ಕಟ್ ಹಾಕಿದ್ರು. ಕಾಲೇಜ್ನಲ್ಲಿ ಓದೋರ್ ತರ ಕಾಣಿಸ್ತಾರೆ. ನಿನ್ ತಂಗಿನ ಕಟ್ ಹಾಕಿ ಹಿಂಸೆ ಕೊಡ್ತಾ ಇದ್ರು. ಅದನ್ನ ನಾನು ನನ್ನ ಕಣ್ಣಾರೆ ನೋಡ್ದೆ. ನಾನೇನೋ ಇದ್ದಕ್ಕಿದ್ದಂಗ ಆ ಕಡೆ ಹೋದೆ. ನಿನ್ ತಂಗಿ ನನ್ನ ನೋಡಿ ಹೆಲ್ಪ್ ಹೆಲ್ಪ್ ಅಂತ ಕೂಗುದ್ಲು. ಅದಕ್ಕೆ ನಾನು ಅಲ್ಲಿಂದ ಓಡಿ ಬಂದು ನಿನ್ ತಂಗಿನ ಕಾಪಾಡ್ದೆ. ಅಯ್ಯೋ, ನನ್ ತಂಗಿ ಇವಾಗ ಎಲ್ಲಿದ್ದಾಳೆ? ಇಲ್ಲೇನೆ, ಪಕ್ಕದಲ್ಲೇ ಇದ್ದಾಳೆ, ಸೇಫ್ ಆಗಿದ್ದಾಳೆ. ಮಾತಾಡ್ತೀಯಾ? ಕೊಡು. ತಗೊಳಮ್ಮ, ನಿಮ್ಮ ಅಕ್ಕ ಸಂಧ್ಯಾ ಮಾತಾಡ್ತಾ ಇದ್ದಾಳೆ. ಚೆನ್ನಾಗಿದೆಯೇನಮ್ಮ? ನನ್ಗೇನೂ ಆಗಿಲ್ಲಪ್ಪ. ನಿಂಗೇನು ಆಗಿಲ್ಲ ತಾನೆ? ನನಗೆ ತುಂಬಾ ಭಯ ಆಗ್ತಿದೆ. ದಿವ್ಯಾ, ಅಕ್ಕ, ದಿವ್ಯಾ, ಅಳ್ಬೇಡಮ್ಮ. ಏನಾಯ್ತಂತ ಹೇಳಮ್ಮ. ಈ ಅಂಕಲ್ ಏನಾದ್ರೂ ಇಲ್ದಿದ್ರೆ ಅವ್ರು ನನ್ನ ಅಷ್ಟ್ರಲ್ಲಿ ಇವ್ರ ದೇವ್ರ ತರ ನನ್ನನ್ನ ಕಾಪಾಡಿದ್ರು ಅಕ್ಕ. ದಿವ್ಯಾ, ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಅಕ್ಕ. ಅಳ್ಬೇಡ ದಿವ್ಯಾ. ಸ್ವಲ್ಪ ಅವ್ರಿಗೆ ಫೋನ್ ಕೊಡು. ಕೊಡ್ತೀನಿ ಅಕ್ಕ, ತಗೊಳ್ಳಿ. ಹಲೋ ಸರ್, ಅವಸರ ಪಟ್ಟು ನಿಮ್ಮನ್ನ ನಾನು ಬೈದ್ಬಿಟ್ಟೆ. ಅವತ್ ನಾನು ನಿಮ್ಮನ್ನ ಹೊಡೆದಿದ್ರಿಂದ ನೀವೇ ಅವಳನ್ನ ಕಿಡ್ನಾಪ್ ಮಾಡಿದ್ರಿ ಅಂತ ತಪ್ಪಾಗಿ ಅನ್ಕೊಂಡು ನಾನು ನಿಮ್ನ ಕೋಪದಲ್ಲಿ ಹಾಗನ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಸರ್. ಇಲ್ಲಮ್ಮ, ಯಾರೇ ಆಗಿದ್ರು ಹಾಗೆ ತಾನೇ ಅನ್ಕೋತಾ ಇದ್ದಿದ್ದು. ನೀನ್ ಮಾತಾಡಿದ್ರೆ ಏನು ತಪ್ಪಿಲ್ಲಮ್ಮ. ಅಯ್ಯೋ, ನನ್ನ ತಂಗಿಯಿಂದ ಒಂದ್ ರಾತ್ರಿ ದೂರವಾಗಿದ್ದಕ್ಕೆ ನನ್ ಜೀವನೇ ಹೊಟ್ಟೋಯ್ತು ಗೊತ್ತಾ? ಇರೇ, ಒಂದೇ ಸಲಕ್ಕೆ ನಿನ್ ಪ್ರಾಣ ಹೋಗುವಾಗ ಮಾಡ್ತೀನಿ. ಸರ್, ಚಿಂತೆ ಮಾಡ್ಬೇಡಮ್ಮ. ನಿನ್ ತಂಗಿನ ಜೋಪಾನ್ವಾಗಿ ಕರ್ಕೊಂಡ್ ಬಂದು ನಿಮ್ ಮನೆಗೆ ಒಪ್ಪಿಸ್ತೀನಿ. ಸರಿನಪ್ಪ. ಸರ್, ಒಂದ್ ಚಿಕ್ಕ ರಿಕ್ವೆಸ್ಟ್. ಹೇಳಮ್ಮ. ನೀವ್ ನಮ್ ಮನೆವರೆಗೂ ಕರ್ಕೊಂಬಂದ್ ಬಿಡೋದ್ ಬೇಡ. ಯಾರಾದ್ರೂ ನೋಡಿದ್ರೆ ವಯಸ್ ಬಂದ್ ಹುಡುಗಿನ ಯಾರೋ ಈ ತರ ಬಂದು ಈ ತರ ಮನೆವರೆಗೂ ಬಿಡ್ತಾರೆ ಅಂತ ತಪ್ಪಾಗಿ ಮಾತಾಡ್ತಾರೆ ಸರ್. ಆದ್ರಿಂದ ಅರ್ಥ ಆಗತ್ತೆ, ನನ್ಗೆ ಅರ್ಥ ಆಗತ್ತಮ್ಮ. ನೀವೆಲ್ಲಿದ್ದೀರಿ ಅಂತ ಹೇಳಿದ್ರೆ ನಾನು ಅಪ್ಪನು ನನ್ನ ತಂಗಿನ ಅಲ್ಲಿಗೆ ಬಂದು ಕರ್ಕೊಂಡು ಹೋಗ್ತೀವಿ ಸರ್. ಬೇಡಮ್ಮ, ನಿನಗೆ ಕಷ್ಟ. ನಾನೇ ಒಂದು ಆಟೋ ಮಾಡಿ ನಿಮ್ ಮನೆಗೆ ಕಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಸರಿಮ್ಮ. ಸರಿ ಸರ್.
ಅಪ್ಪ ದೇವ್ರೆ, ನಿನ್ನ ಹೆಸರೇನಮ್ಮ? ದಿವ್ಯಾ ಅಂತ. ನಿನ್ನ ಜೋಪಾನವಾಗಿ ಆಟೋ ಹಚ್ಚಿ ನಿನ್ನ ಮನೆ ಕಳಿಸ್ತೀನಿ. ಹೋಗೋಣ ಬಾಮ್ಮ. ಅಪ್ಪ, ಏನಮ್ಮ? ನಮ್ ದಿವ್ಯಾನ ಯಾರ್ ಕಿಡ್ನಾಪ್ ಮಾಡಿರ್ತಾರೆ? ಅದೇನಮ್ಮ, ನನಗೊಂದು ಗೊತ್ತಾಗ್ತಾ ಇಲ್ಲ. ನಮ್ಮ ದಿವ್ಯಾನ ಕಿಡ್ನಾಪ್ ಮಾಡಿದಾನೆ ಅಂದ್ರೆ ಅವನು ಖಂಡಿತವಾಗ್ಲೂ ನಮ್ಮ ಮೇಲೆ ದ್ವೇಷ ಮಾಡ್ತಾ ಇದ್ದಾನೆ ಅಂತ ಅನ್ಸತ್ತೆ. ನಾವ್ ಯಾರ ಹತ್ರನೂ ಜಗಳ ಮಾಡ್ಕೊಂಡಿಲ್ವಲ್ಲಪ್ಪ. ಸರಿಮ್ಮ, ಅವಳು ಬರ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಆಯ್ತುಪ್ಪ. ಮಗಳೇ ಸಂಧ್ಯಾ, ಏನಪ್ಪ? ನಮ್ ದಿವ್ಯಾ ಬಂದ ತಕ್ಷಣ ಏನಾಯ್ತು ಹೇಗಾಯ್ತು ಅಂತ ಕೇಳಿದ್ರೆ ಏನು ಹೇಳಕ್ ಹೋಗ್ಬೇಡ. ಅದೆಲ್ಲ ಸರಿಪಾ, ಆದ್ರೆ ಅದಕ್ಕೆ ಅಂತ ಅವಳನ್ನ ಕಿಡ್ನಾಪ್ ಮಾಡಿದ್ ಯಾರು, ಏನಕ್ ಮಾಡಿದ್ರು ಅಂತ ನಾವ್ ಕಂಡಿಡಿಬೇಕಲ್ವಾಪ. ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಲ್ವಾಪ. ಖಂಡಿತ ಅಮ್ಮ, ಇದನ್ನ ಯಾರು ಮಾಡಿದ್ದಾರೆ ಅಂತ ಕಂಡು ಹಿಡಿಬೇಕು. ಅಂತ ಪಾಪಿಗಳನ್ನ ಸುಮ್ಮನೆ ಬಿಡ್ಲೇಬಾರ್ದು. ಏಟ್ ಬಿದ್ದಿರೋಂತ ನಾಗರ ಹಾವು ಅವನು ಹೊರಗಡೆ ಬಂದು ನಮ್ಮ ದಿವ್ಯಾಗೆ ತೊಂದರೆ ಕೊಟ್ಟರೂ ಕೊಡ್ಬೋದು. ಅದಕ್ಕೆ ಅವಳನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕಮ್ಮ, ಅದೇ ಮುಖ್ಯ. ಅಪ್ಪ, ನಾವು ಪೊಲೀಸ್ ಸ್ಟೇಷನ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಟ್ಬಿಡಣ್ವಾಪ. ಬೇಡಮ್ಮ, ನಮಗ್ ಬಂದಂತ ಕಷ್ಟ ಆ ದೇವರ ದಯದಿಂದ ಹಾಗೆ ಹೊರಟೋಗ್ಬಿಡ್ತಲ್ಲ. ಇದಕ್ಯಾಕೆ ನಾವು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕು? ಬೇಡಮ್ಮ. ಆಯ್ತಪ್ಪ. ಸಂಧ್ಯಾ, ನಾನು ಈಗ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದ ಹತ್ರ ಹೋಗಿ ನಿಂತಿರ್ತೀನಿ. ತಂಗಿ ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ, ಸರಿನಾ? ಆಯ್ತಪ್ಪ. ಹಾ. ಧೀರನ